ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸನಾತನ ಧರ್ಮದ ಮುಂದೆ ಜೈನ ಧರ್ಮ ಹುಟ್ಟಿದ್ದೇಕೆ, ಜೈನ ಧರ್ಮ ಹೇಗೆ ಬೆಳೆಯಿತು, ಮುಂದೆ ಏನೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇತಿಹಾಸವನ್ನು ತಿಳಿಯದೇ ಇದ್ದರೆ ಇತಿಹಾಸವನ್ನು ಸೃಷ್ಟಿಸೋಕೆ ಸಾಧ್ಯ ಇಲ್ಲ. ಬನ್ನಿ ಸ್ನೇಹಿತರೆ, ನಮ್ಮ ಇತಿಹಾಸವನ್ನು ನಾವೇ ತಿಳಿಯೋಣ. ಸ್ನೇಹಿತರೆ, ವೈದಿಕ ಧರ್ಮದ ವಿರುದ್ಧ ಮೊಟ್ಟ ಮೊದಲು ಪ್ರತಿಭಟಿಸಿದ ಧರ್ಮ ಯಾವುದಾದ್ರು ಇತ್ತಂದರೆ ಅದು ಜೈನ ಧರ್ಮ ಮಾತ್ರ. ಯಾಕಂದರೆ ಇದು ನಮ್ಮ ಸನಾತನ ಹಿಂದೂ ಧರ್ಮದ ನಂತರ ಅತ್ಯಂತ ಪುರಾತನ ಧರ್ಮ ಇದೇ ಆಗಿತ್ತು. ಈ ಧರ್ಮದ ಪ್ರಮುಖ ಪ್ರವಾದಿ ಯಾರಂದರೆ ಅವನೇ ವರ್ಧಮಾನ ಮಹಾವೀರ. ಈತ ಬುದ್ಧನ ಸಮಕಾಲೀನವನಾಗಿದ್ದನು. ಜೈನ ಧರ್ಮದ ಪ್ರಕಾರ ವರ್ಧಮಾನ ಮಹಾವೀರ ಈ ಧರ್ಮದ ಸ್ಥಾಪಕನಲ್ಲ. ಈತ 24 ತೀರ್ಥಂಕರರಲ್ಲಿ ಕೊನೆಯವನು. ಮಹಾವೀರನಿಗಿಂತ 250 ವರ್ಷಗಳ ಹಿಂದೆ ಪಾರ್ಶ್ವನಾಥ ಎಂಬಾತನು 23ನೇ ತೀರ್ಥಂಕರನಾಗಿದ್ದನು. ಪಾರ್ಶ್ವನಾಥನಿಗಿಂತ 5000 ವರ್ಷದ ಹಿಂದೆ ಅರಿಷ್ಟನೇಮಿ ಎಂಬಾತನು 22ನೇ ತೀರ್ಥಂಕರನಾಗಿದ್ದರೆಂದು ಹೇಳಲಾಗುತ್ತದೆ. ಆದರೆ ಇದರ ಬಗ್ಗೆ ಸರಿಯಾದ ಪುರಾವೆಗಳಿಲ್ಲ. ಇವನಿಗಿಂತ ಹಿಂದೆ 22ನೇ ತೀರ್ಥಂಕರನಾಗಿ ನೌಮಿ ಎಂಬಾತನಿದ್ದನು. ಆದರೆ ಜೈನ ಧರ್ಮದ ಇತಿಹಾಸದ ಪ್ರಕಾರ ಜೈನ ಧರ್ಮದ ಮೊದಲ ತೀರ್ಥಂಕ ವೃಷಭದೇವ. ಮೊದಲ ತೀರ್ಥಂಕ ವೃಷಭದೇವನು ತನ್ನ ಮಗನಾದ ಭರತನಿಗೆ ತನ್ನ ರಾಜ್ಯವನ್ನೆಲ್ಲ ದಾನ ಮಾಡಿ ತೀರ್ಥಂಕರನಾದನು. ವೃಷಭದೇವನು ತೀರ್ಥಂಕರನಾಗಿ ಧರ್ಮ ಪ್ರಚಾರ ಮಾಡಲು ಶುರು ಮಾಡಿದನು. ಇವನ ಬಗ್ಗೆ ಋಗ್ವೇದ, ವಿಷ್ಣು ಪುರಾಣ, ಭಾಗವತ ಪುರಾಣಗಳಲ್ಲೂ ಉಲ್ಲೇಖ ನಾವು ಕಾಣಬಹುದು. ಸ್ನೇಹಿತರೆ, ಜೈನ ಧರ್ಮದ ಗ್ರಂಥಗಳ ಪ್ರಕಾರ 23ನೇ ತೀರ್ಥಂಕ ಪಾರ್ಶ್ವನಾಥ ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿದ್ದ. ಈತ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಜೀವಿಸಿದ್ದ ಅಂತ ಹೇಳಲಾಗುತ್ತದೆ. ಭದ್ರಬಾಹುವಿನಿಂದ ರಚಿಸಲಾದ ಜೈನ ಕಲ್ಪಸೂತ್ರ ಎಂಬ ಗ್ರಂಥದ ಪ್ರಕಾರ ಈತ ಕಾಶಿಯ ರಾಜನಾದ ಅಶ್ವಸೇನನ ಮಗ. ತನ್ನ 30ನೇ ವಯಸ್ಸಿನಲ್ಲೇ ಸನ್ಯಾಸ ಪಡೆದು 70 ವರ್ಷಗಳ ಕಾಲ ಜೈನ ಧರ್ಮವನ್ನು ಅನುಸರಿಸಿ ತನ್ನ 100 ವರ್ಷವನ್ನು ಪೂರೈಸಿದ ನಂತರ ನಿರ್ವಾಣವನ್ನು ಹೊಂದಿದ ಅಂತ ಹೇಳಲಾಗುತ್ತೆ. ಜಕೋಬಿಯನ್ ರವರ ಪ್ರಕಾರ ಪಾರ್ಶ್ವನಾಥನೇ ಜೈನ ಧರ್ಮದ ನಿಜವಾದ ಸ್ಥಾಪಕ. ಪಾರ್ಶ್ವನಾಥನು ಯಜ್ಞ, ಯಾಗ, ಪ್ರಾಣಿ ಬಲಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆಗಳನ್ನು ವಿರೋಧಿಸಿದನು. ಸ್ತ್ರೀಯರೂ ಸೇರಿ ಎಲ್ಲರೂ ಮೋಕ್ಷವನ್ನು ಸಾಧಿಸಬಹುದೆಂದು ಹೇಳಿದವನಲ್ಲಿ ಈತನೇ ಮೊದಲಿಗನು. ಈತನು ತನ್ನನ್ನೇ ತಾನು ನಿಯಂತ್ರಿಸಿಕೊಳ್ಳುವ ಸ್ವನಿಯಂತ್ರಣ ಅಂಶವನ್ನು ಒತ್ತಿ ಹೇಳಿದನು. ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ ಎಂಬ ಮೂಲ ಚಿಂತನೆಗಳನ್ನು ಕೊಟ್ಟವನು. ಇವನು ಜೈನ ಧರ್ಮಕ್ಕೆ ನಿಯಮಗಳನ್ನು ನೀಡಿ ಜೈನ ಧರ್ಮ ಸಂಪರ್ಕಕ್ಕೆ ಒಂದು ರೂಪ ಕೊಟ್ಟನು. ಇಷ್ಟೆಲ್ಲ ಮಾಡಿದ ಪಾರ್ಶ್ವನಾಥ ಜೈನ ಧರ್ಮಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿದನು. ಇವನ ನಂತರ 250 ವರ್ಷಗಳಾದ ಮೇಲೆ ವರ್ಧಮಾನ ಮಹಾವೀರ ಏಳಿಗೆಗೆ ಬಂದನು. ಸ್ನೇಹಿತರೆ, ಇನ್ನು ನಾವು ವರ್ಧಮಾನ ಮಹಾವೀರನ ಬಗ್ಗೆ ತಿಳಿದುಕೊಳ್ಳೋಣ. ಈತ ಜೈನ ಧರ್ಮದ ಪ್ರಮುಖ ವ್ಯಕ್ತಿ ಕೂಡ ಹೌದು. ವರ್ಧಮಾನ ಮಹಾವೀರ ಅಂದು ಗಣರಾಜ್ಯವಾದ ವೈಶಾಲಿ ರಾಜ್ಯದ ಕುಂಡಲಿಪುರ ಎಂಬ ಗ್ರಾಮದಲ್ಲಿ ಜನಿಸ್ತಾನೆ. ಇವನ ಜನನದ ಕಾಲದ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯಗಳಿವೆ. ಕ್ರಿಸ್ತಪೂರ್ವ 599ರ ಸುಮಾರಿಗೆ ಈತ ಜನಿಸಿದ ಅಂತ ಹೇಳಲಾಗುತ್ತದೆ. ಇವನ ತಂದೆ ಜ್ಞಾತ್ರಿಕ ಪಂಗಡದ ಮುಖ್ಯಸ್ಥ ಆಗಿದ್ದ ಸಿದ್ಧಾರ್ಥ, ತಾಯಿ ವೈಶಾಲಿ. ಮಹಾವೀರನ ಬಾಲ್ಯದ ಜೀವನದ ಬಗ್ಗೆ ಅಷ್ಟೊಂದು ವಿಷಯಗಳು ಸ್ಪಷ್ಟವಾಗಿಲ್ಲ. ಶ್ವೇತಾಂಬರ ಜೈನರು ಹೇಳೋ ಪ್ರಕಾರ ಅವನು ಯಶೋಧ ಎಂಬ ರಾಜಕುಮಾರಿಯನ್ನು ಮದುವೆ ಆಗ್ತಾನೆ. ಕೆಲವು ಕಾಲ ಗೃಹಸ್ಥನಾಗಿದ್ದು ಒಂದು ಹೆಣ್ಣು ಮಗುವಿಗೂ ಜನ್ಮ ಕೊಡ್ತಾರೆ. ಅಷ್ಟೇ ಅಲ್ಲದೆ ಮಹಾವೀರನು ಪಾರ್ಶ್ವನಾಥನ ಬೋಧನೆಗಳಿಂದ ತುಂಬಾ ಆಕರ್ಷಿತನಾಗಿರ್ತಾನೆ. ಈತನ ತಂದೆ ತಾಯಿಯ ಮರಣದ ನಂತರ ಅವನಿಗೆ ಜೀವನನೇ ಜಿಗುಪ್ಸೆ ಉಂಟಾಗುತ್ತೆ. ಈ ಜಿಗುಪ್ಸೆಯಿಂದ ಅವನು ಸಂಸಾರ ಜೀವನವನ್ನು ತ್ಯಜಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇದರಿಂದ ಅವನು ತನ್ನ ಅಣ್ಣಂದಿರ ಹತ್ರ ಪರ್ಮಿಷನ್ ತಗೊಂಡು ತನ್ನ 30ನೇ ವಯಸ್ಸಿನಲ್ಲೇ ಸಂಸಾರ ಜೀವನವನ್ನು ತ್ಯಜಿಸಿ ಸುಮಾರು 12 ವರ್ಷಗಳ ಕಾಲ ಕಠಿಣ ತಪಸ್ಸು ಆಚರಿಸೋಕ್ಕೆ ಕಾಡಿಗೆ ತೆರಳ್ತಾನೆ. ಈ ಅವಧಿಯಲ್ಲಿ ಅರ್ಧದಷ್ಟು ಅವನು ಗೋಶಾಲ ಎಂಬ ಭಿಕ್ಷುಕನೊಡನೆ ಕಳೀತಾನೆ. ಅಷ್ಟೇ ಅಲ್ಲದೆ ಮುಂದೆ ಗೋಶಾಲನು ಮಹಾವೀರನನ್ನು ಬಿಟ್ಟು ಅಜೈವಿಕ ಎಂಬ ಪಂಥದ ನಾಯಕನಾಗ್ತಾನೆ. ಮಹಾವೀರನು ಧ್ಯಾನಕ್ಕೆ ತೆರಳಿದ 13 ವರ್ಷ ಕೂಡ ಜುಂಬಿಕಾ ಗ್ರಾಮದ ಹೊರಗಡೆ ಋಜುಪಾಲಿಕ ನದಿ ದಂಡೆ ಮೇಲೆ ತಪಸ್ಸನ್ನು ಆಚರಿಸ್ತಾನೆ. ಇಲ್ಲಿ ತಪಸ್ಸನ್ನು ಆಚರಿಸಿದ ತನ್ನ 43ನೇ ವಯಸ್ಸಿಗೆ ಕೆಬಲಿನ್ ಜ್ಞಾನವನ್ನು ಪಡೆಯುತ್ತಾನೆ. ಕೆಬಲಿನ್ ಜ್ಞಾನ ಅಂದರೆ ಜ್ಞಾನದ ಪರಾಕಾಷ್ಠೆಯನ್ನು ಹೊಂದಿದವನು ಎಂದರ್ಥ. ಅಂದರೆ ಜಿನ್ ಅಥವಾ ಜಯಶಾಲಿ ಎಂದು ಕೂಡ ಕರೆಯುತ್ತಾರೆ. ಅಂದಿನಿಂದ ವರ್ಧಮಾನ ಮಹಾವೀರನೆಂದು ಪ್ರಸಿದ್ಧಿ ಪಡೆಯುತ್ತಾನೆ. ಮಹಾವೀರನ ಲಾಂಛನ ಸಿಂಹವಾಗಿದ್ದು ಅವನು ತನ್ನ ಮಗಳಾದ ಪ್ರಿಯದರ್ಶಿನಿ ಅಥವಾ ಅವಳಿಗೆ ಅನೋಜ್ ಎಂದು ಕೂಡ ಕರೆಯುತ್ತಾರೆ. ಇವನನ್ನು ಕೂಡ ಜೈನ ಧರ್ಮಕ್ಕೆ ಪರಿವರ್ತಿಸುತ್ತಾನೆ. ಮಹಾವೀರನ ಬೋಧನೆಗಳಿಂದ ಆಕರ್ಷಿತರಾದ ಮಗಧದ ಬಿಂಬಿಸಾರ, ಅವಂತಿಯ ಪ್ರತ್ಯೋತ, ಚಂಪಾದ ದೇದಿವರ್ಧನ ಮುಂತಾದ ರಾಜರುಗಳು ಈ
ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾರೆ. ಅಷ್ಟೇ ಅಲ್ಲದೆ ಕೈವಲ್ಯ ಜ್ಞಾನ ಹೊಂದಿದ ಮಹಾವೀರನು ತನ್ನ ಮೈಮೇಲಿನ ವಸ್ತ್ರಗಳನ್ನು ಕೂಡ ತ್ಯಜಿಸ್ತಾನೆ. ಕೊನೆಗೆ ತನ್ನ 72ನೇ ವಯಸ್ಸಿನಲ್ಲಿ ರಾಜಗೃಹ ಬಳಿಯ ಪಾವ ಎಂಬ ಸ್ಥಳದಲ್ಲಿ ಸುಮಾರು 527ರಲ್ಲಿ ಮೃತನಾದ ಅಂತ ಇತಿಹಾಸ ಹೇಳುತ್ತದೆ. ಆದರೆ ಹೇಮಚಂದ್ರನ ಒಂದು ಶಾಸನದ ಆಧಾರದ ಮೇಲೆ ಕ್ರಿಸ್ತಪೂರ್ವ 468ರಲ್ಲಿ ಮಹಾವೀರ ಮೃತನಾದ ಅಂತ ತಿಳಿದು ಬರುತ್ತೆ. ಸ್ನೇಹಿತರೆ, ವೈದಿಕ ಧರ್ಮದ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ ಜೈನ ಧರ್ಮದಲ್ಲಿ ತನ್ನದೇ ಆದ ತತ್ವಗಳಿದ್ವು. ಯಾಕಂದರೆ ಈ ತತ್ವಗಳಿಂದಲೇ ಜನರಿಗೆ ಧರ್ಮವನ್ನು ಸಿಂಪಲ್ ಆಗಿ ಅರ್ಥ ಮಾಡಿಸ್ತಾ ಇದ್ರು. ಇದರಿಂದ ಅನೇಕ ಜನರು ಜೈನ ಧರ್ಮದ ಕಡೆ ಆಕರ್ಷಿತರಾಗ್ತಿದ್ರು. ಆ ತತ್ವಗಳು ಯಾವುವು ಅಂದರೆ ಅಹಿಂಸಾ ಅಂದರೆ ಹಿಂಸೆನ ಮಾಡದೇ ಇರೋದು, ಸತ್ಯ ಅಂದರೆ ಸತ್ಯವನ್ನು ನುಡಿಯುವಂಥದ್ದು, ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರೋದು, ಅಪರಿಗ್ರಹ ಅಂದರೆ ಸಂಪತ್ತಿನ ವ್ಯಾಮೋಹ ಇಲ್ಲದೆ ಇರೋದು ಅಂತ, ಬ್ರಹ್ಮಚರ್ಯ ಅಂದರೆ ಯಾವಾಗಲೂ ಬ್ರಹ್ಮಚರ್ಯವನ್ನು ಫಾಲೋ ಮಾಡಬೇಕು ಅಂತ. ಮೊದಲಿನ 4 ತತ್ವಗಳನ್ನು ಪಾರ್ಶ್ವನಾಥನ ಕಾಲದಿಂದಲೇ ಬೋಧಿಸ್ತಾ ಇದ್ರು. ಆದರೆ 5ನೇ ತತ್ವವಾದ ಬ್ರಹ್ಮಚರ್ಯ ಎಂಬ ತತ್ವವನ್ನು ಮಹಾವೀರ ಬೋಧಿಸೋಕೆ ಶುರು ಮಾಡ್ತಾನೆ. ಮಹಾವೀರನ ಈ 5ನೇ ತತ್ವ ಬ್ರಹ್ಮಚರ್ಯ ಒಂದು ವಿಶೇಷವಾಗಿರುತ್ತೆ. ಯಾಕಂದರೆ ಇದರಲ್ಲಿ ಅವನು ಎಲ್ಲ ಬಂಧನಗಳಿಂದ ವಿಮುಕ್ತಿ ಹೊಂದಬೇಕು ಅಂತ ಹೇಳ್ತಾನೆ. ಅಂದರೆ ಬ್ರಹ್ಮಚರ್ಯ ಅಂದರೆ ಪ್ರತಿಯೊಂದರಿಂದ ಮುಕ್ತಿ ಹೊಂದೋದು ಅಂತ. ಮನುಷ್ಯ ತಾನು ಧರಿಸೋ ಉಡುಪುಗಳನ್ನು ಸಹ ಬಿಡಬೇಕು ಅಂತ ಇದರಲ್ಲಿ ಬೋಧಿಸೋಕೆ ಶುರು ಮಾಡ್ತಾನೆ. ಇದರಿಂದ ಜೈನ ಧರ್ಮದಲ್ಲಿ ಮುಂದೆ ದಿಗಂಬರ, ಶ್ವೇತಾಂಬರ ಎಂಬ ಪಂಥಗಳು ಹುಟ್ಟುಕೊಳ್ಳೋಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಜೈನ ಧರ್ಮವು ದೇವರಿದ್ದಾನೆ ಅನ್ನೋದನ್ನು ನಂಬ್ತಾ ಇರಲಿಲ್ಲ. ಸೃಷ್ಟಿಕರ್ತನಿಲ್ಲದೆ ಜಗತ್ತು ಯಾವಾಗಲೂ ಹೀಗೆ ಅಸ್ತಿತ್ವದಲ್ಲಿದೆ ಅಂತ ಅವ್ರು ನಂಬ್ತಾ ಇದ್ರು. ಜಗತ್ತಿನಲ್ಲಿ ಅಸಂಖ್ಯವಾದ ಸ್ವತಂತ್ರವಾದ ಆತ್ಮಗಳಿವೆ, ವಿಶ್ವದಲ್ಲಿನ ಪ್ರತಿಯೊಂದಕ್ಕೂ ಆತ್ಮ ಇದೆ ಅಂತ ಅವ್ರು ನಂಬ್ತಾ ಇದ್ರು. ಜೈನ ಧರ್ಮದವರು ಅಹಿಂಸೆಗೆ ಅತ್ಯಂತ ಪ್ರಮುಖವಾದ ಮಹತ್ವ ಕೊಟ್ಟರು. ಅಹಿಂಸೆ ಪರಮ ಧರ್ಮ ಅಂತ ಅವರು ಹೇಳೋಕೆ ಶುರು ಮಾಡಿದ್ರು. ಈ ಧರ್ಮದ ಜನ ಕರ್ಮ ಸಿದ್ಧಾಂತವನ್ನು ನಂಬ್ತಾ ಇದ್ರು. ಕರ್ಮ ಅಂದರೆ ನೀವು ಮಾಡಿದ ಪಾಪ ಪುಣ್ಯಗಳನ್ನೆಲ್ಲ ಸೇರಿ ಕರ್ಮ ಅಂತ ಇದ್ರು. ಕರ್ಮ ಅನ್ನೋದು ಆತ್ಮದ ಮೇಲೆ ಅಂಟಿಕೊಂಡಿರುವ ಕೆಸರಿನಿದ್ದ ಹಾಗೆ. ಈ ಅಂಟಿಕೊಂಡ ಕೆಸರನ್ನು ಕಳೆದ ನಂತರ ನಮಗೆ ಮೋಕ್ಷ ಸಿಗುತ್ತೆ ಅಂತ ಅವರು ನಂಬಿದ್ರು. ಮತ್ತು ಅವರು ಹಳೆ ಕರ್ಮವನ್ನು ಹೋಗಲಾಡಿಸೋಕೆ ತಪಸ್ಸು ಅಗತ್ಯ ಅಂತ ನಂಬಿದ್ರು. ಅಷ್ಟೇ ಅಲ್ಲದೆ ಹೊಸ ಕರ್ಮ ಅಂಟಿಕೊಳ್ಬಾರದು ಅಂತ ಸನ್ಯಾಸ ಮಾರ್ಗವನ್ನು ಅನುಸರಿಸ್ತಾ ಇದ್ರು. ಸ್ನೇಹಿತರೆ, ಜೈನ ಧರ್ಮದಲ್ಲಿ ತ್ರಿರತ್ನಗಳು ಬಹಳ ಪ್ರಸಿದ್ಧಿಯಾಗಿ ಅವು ಯಾವುವು ಅಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ಕಾರ್ಯ. ಜೈನರಲ್ಲಿ ದೇವರಿಗೆ ಸ್ಥಾನ ಇರಲಿಲ್ಲ. ಆದರೆ ಜೈನರು ತಮ್ಮ ಸಾಧನೆಗೆ ತೀರ್ಥಂಕರರೇ ಜೀವನ ದಾರಿಯನ್ನು ದಾಟಿಸುವವರೆಂದು ನಂಬಿದ್ದರು. ಜೈನ ಸಂಘಗಳಲ್ಲಿ ಸ್ತ್ರೀ ಪುರುಷರಿಬ್ಬರು ಸದಸ್ಯರಾಗಿದ್ದರು. ಇವರಲ್ಲಿ ಪ್ರಮುಖವಾಗಿ 4 ರೀತಿಯ ಸದಸ್ಯರು ಇರುತ್ತಿದ್ದರು. ಅವರೆಂದರೆ ಸನ್ಯಾಸಿಗಳು, ಸನ್ಯಾಸಿನಿಯರು, ಶ್ರವಕರು ಮತ್ತು ಶ್ರವಿಕರು. ಸನ್ಯಾಸಿಗಳು ಮಹಾವೀರನ ಆತ್ಮೀಯರಾಗಿದ್ದರು. ಇವರಲ್ಲಿ 11 ಜನರಿದ್ದು ಇವರನ್ನು ಗಣಾಧರರು ಎಂದು ಕರೆಯುತ್ತಿದ್ದರು. ಸ್ನೇಹಿತರೆ, ಮಹಾವೀರನಿಗೆ ಈ ಗಣಾಧರರು ಅಂದರೆ ತುಂಬ ಅಚ್ಚುಮೆಚ್ಚು. ಮಹಾವೀರ ಬದುಕಿದ್ದಾಗಲೇ ಅವನ 11 ಜನ ಗಣಾಧರರು ತೀರಿ ಹೋಗಿದ್ರು. ಅದರಲ್ಲಿ ಉಳಿದವನು ಒಬ್ಬನೇ. ಅವನು ಮಹಾವೀರನ ಮರಣದ ನಂತರ ಈ ಸಂಘದ ಮುಖ್ಯಸ್ಥನಾದನು. ಅವನ ಹೆಸರು ಸುಧರ್ಮ, ಗಣಾಧರ ಸುಧರ್ಮ ಎಂದು ಅವನನ್ನು ಕರೆಯುತ್ತಿದ್ದರು. ಅವನ ನಂತರ ಜಂಬು ಎಂಬಾತವನು ಮುಖ್ಯಸ್ಥನಾದನು. ಆ ನಂತರದ ಜೈನ ಧರ್ಮದ ಇತಿಹಾಸವು ಸ್ವಲ್ಪ ಅಸ್ಪಷ್ಟವಾಗಿದೆ. ಆದರೆ ನಂದರ ಕೊನೆ ಆಳ್ವಿಕೆ ಕಾಲದಲ್ಲಿ ಭದ್ರಬಾಹು ಶಂಭೂತ ವಿಜಯ ಎಂಬತವರು ಮುಖ್ಯಸ್ಥರಾದರು. ಆ ನಂತರ ಸ್ಥೂಲಭದ್ರ ಎಂಬುವನು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮುಖ್ಯಸ್ಥನಾದನು. ಈ ರೀತಿ ಗಣಾಧರರು ಮುಂದೆ ಜೈನ ಧರ್ಮವನ್ನು ಪ್ರಚಾರ ಮಾಡುತ್ತಾ ಬೆಳೆಸಿಕೊಂಡು ಹೋದರು. ಇಷ್ಟೊಂದು ಚೆನ್ನಾಗಿ ಬೆಳೀತಿದ್ದ ಜೈನ ಧರ್ಮದಲ್ಲಿ ಮೊದಲನೇ ಒಡಕು ಪ್ರಾರಂಭ ಆಗಿದ್ದೇ ಮಹಾವೀರನ ಮರಣದ ನಂತರ. ಆತನ ಅಣ್ಣನ ಮಗನಾದ ಜಮಾಲಿ ಎಂಬಾತ ಇದಕ್ಕೆ ಕಾರಣ ಆಗಿದ್ದನು. ಮಹಾವೀರನ ಮರಣದ ನಂತರ ಅನೇಕ ಭಿನ್ನಾಭಿಪ್ರಾಯ ಬರೋಕ್ಕೆ ಶುರುವಾಯಿತು. ಜೈನ ಧರ್ಮದಲ್ಲಿ 2 ಪಂಗಡಗಳಾಗಿ ಒಡೆಯೋಕ್ಕೆ ಶುರುವಾಯಿತು. ಪಾರ್ಶ್ವನಾಥನ ಬೋಧನೆಯಲ್ಲಿ ವಸ್ತ್ರ ಧರಿಸೋಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ. ಆದರೆ ಮಹಾವೀರನ ಬೋಧನೆಯಲ್ಲಿ ವಸ್ತ್ರ ಧರಿಸೋ ಹಾಗೆ ಇರಲಿಲ್ಲ. ಇದರಿಂದ ಜನರಿಗೆ ಕನ್ಫ್ಯೂಸ್ ಆಗೋಕ್ಕೆ ಶುರುವಾಯಿತು. ಹೆಣ್ಮಕ್ಳ ಕತೆ ಅಂತೂ ಕೇಳಲೇಬಾರ್ದು, ಆ ರೀತಿ ಆಗೋಕ್ಕೆ ಶುರುವಾಯಿತು. ಮಹಾವೀರನ ವಸ್ತ್ರ ಧರಿಸುವಂತಿಲ್ಲ ಎಂಬ ನೀತಿ ವಿರುದ್ಧ ಬಿಳಿ ಉಡುಗೆ ತೊಟ್ಟು ಶ್ವೇತಾಂಬರರೆಂಬ ಹೊಸ ಪಂಗಡ ಶುರುವಾಯಿತು. ಮಹಾವೀರನ ತತ್ವವನ್ನು ಪಾಲಿಸಲು ವಸ್ತ್ರ ಧರಿಸದೆ ಬರೀ ಮೈಲಿರೋರು ಕೂಡ ಒಂದು ಪಂಗಡ ಶುರುವಾಯಿತು. ಇವರನ್ನು ದಿಗಂಬರರೆಂದು, ಬಿಳಿ ಬಟ್ಟೆ ಧರಿಸಿದವರನ್ನು ಶ್ವೇತಾಂಬರರೆಂದು ಕರೆಯೋಕ್ಕೆ ಶುರು ಮಾಡಿದ್ರು. ಶ್ವೇತಾಂಬರರು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ನಾವು ನೋಡ್ಬೋದು. ದಿಗಂಬರರು ದಕ್ಷಿಣ ಭಾರತಕ್ಕೆ ವಲಸೆ ಬಂದರು ಅಂತ ಇತಿಹಾಸ ಹೇಳುತ್ತೆ. ಸ್ನೇಹಿತರೆ, ಕ್ರಿಸ್ತಪೂರ್ವ 300 ಟೈಮಲ್ಲಿ ಈ ಜೈನ ಧರ್ಮದಲ್ಲಿ ಉಂಟಾಗಿದ್ದ ಒಡಕನ್ನು ಮುಚ್ಚಿ ಹಾಕಲು ಕೆಲವು ಕಾರ್ಯಕ್ರಮಗಳು ಶುರುವಾಯಿತು. ಅದರಲ್ಲಿ ಮೊದಲ ಜೈನ ಸಭೆ ಪ್ರಮುಖವಾಗಿರುತ್ತೆ.
ಈ ಮೊದಲ ಜೈನ ಸಭೆ ಕ್ರಿಸ್ತಪೂರ್ವ 300ರಲ್ಲಿ ಜೈನ ಯತಿ ಸ್ಥೂಲಭದ್ರ ಎಂಬುವನ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಈ ಸಭೆಯಲ್ಲಿ ತಲೆಮಾರಿಂದ ತಲೆಮಾರಿಗೆ ಕಂಠಪಾಠದಿಂದ ಮಹಾವೀರನ ಬೋಧನೆಗಳು ಬಂದಿದ್ವು. ಈ ಮಹಾವೀರನ ಬೋಧನೆಗಳನ್ನು 12 ಅಂಗಗಳಲ್ಲಿ ಬರೆದಿಡುತ್ತಾರೆ. ಕ್ರಿಸ್ತಶಕ 512ನೇ ಟೈಮಲ್ಲಿ ಭದ್ರವಾಹುವಿನ ನೇತೃತ್ವದಲ್ಲಿ ದಕ್ಷಿಣಕ್ಕೆ ಕೆಲವರು ಜೈನರು ಬಂದಿರ್ತಾರಲ್ಲ, ಇವರು ವಾಪಸ್ ಉತ್ತರಕ್ಕೆ ಹೋಗಿ ಗುಜರಾತ್ನ ವಲ್ಲಭಿಯಲ್ಲಿ 2ನೇ ಜೈನ ಸಮ್ಮೇಳನವನ್ನು ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಇವರು ಮೊದಲನೇ ಜೈನ ಸಮ್ಮೇಳನದಲ್ಲಿ ಕ್ರೋಢೀಕರಿಸಿದ್ದನ್ನು ಒಪ್ಪಿರಲ್ಲ. ಆ ಕಾರಣಕ್ಕೋಸ್ಕರ 2ನೇ ಜೈನ ಸಮ್ಮೇಳನ ನಡೆಯುತ್ತೆ. ಈ ಜೈನ ಸಮ್ಮೇಳನದಲ್ಲಿ ಶ್ವೇತಾಂಬರರ ತಾತ್ವಿಕ ಚಿಂತನೆಗಳನ್ನು ಒಳಗೊಂಡ ಕೃತಿಗಳು ರಚನೆ ಆಗ್ತವೆ. ಇದರಲ್ಲಿ ಮೊದಲನೇದಾಗಿ 12 ಜೈನ ಅಂಗಗಳು, 2ನೇದಾಗಿ 12 ಉಪ ಅಂಗಗಳು, 3ನೇದಾಗಿ ಸಾಹಿತ್ಯವುಳ್ಳ 10 ಪ್ರೀಕರಣಗಳಿದ್ದವು. ಸ್ನೇಹಿತರೆ, ಈ ಜೈನ ಧರ್ಮ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಬೆಳೆದ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ನಮ್ಮ ಭಾರತ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ. ರವಿಕೀರ್ತಿ, ನೃಪತುಂಗ, ಪ್ರಭಾನಂದಿ, ವಿದ್ಯಾನಂದಿ, ಜೀತಸೇನ, ಅಜಿತ ಸೇನಾಚಾರ್ಯ, ಗುಣಭದ್ರ ಮುಂತಾದ ಮಹಾಕವಿಗಳನ್ನು, ರನ್ನ, ಪೊನ್ನ, ಜನರಂಥ ಮಹಾ ವ್ಯಕ್ತಿಗಳನ್ನು ನೀಡಿದೆ. ಅಷ್ಟೇ ಅಲ್ಲದೆ ಅನೇಕ ಸ್ಮಾರಕಗಳು, ಅನೇಕ ಗುಹೆಗಳು, ದೇವಾಲಯಗಳನ್ನು ಕೂಡ ಜೈನ ಧರ್ಮ ಭಾರತಕ್ಕೆ ಕೊಡುಗೆಯಾಗಿ ನೀಡಿದೆ. ಇಂತಹ ಮಹಾನ್ ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದು ನಿಮ್ಮೆಲ್ಲರ ಧರ್ಮ. ಸ್ನೇಹಿತರೆ, ನಮ್ಮ ಇತಿಹಾಸ ಸರಣಿಯ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.